ನಮಸ್ಕಾರ. ನಾನು ನಿಮ್ಮನೆ ಮಗ ಭೂತರಾಜು ಅವ್ರ ಮೇಲ್ಕುಂಟೆ ಮಾತಾಡ್ತಾ ಇರೋದು. ವಿಷಯ ಏನಪ್ಪ ಅಂತ ಅಂದರೆ, ನಮ್ಮ ಐತಿಹಾಸಿಕ ನಗರ ಶಿರಾನಗರದಲ್ಲಿ ಒಂದು ಸಿದ್ದೇಶ್ವರ ಕ್ಲಿನಿಕ್ ಹಾಗೂ ಮೆಡಿಕಲ್ಸ್ನ ಓಪನ್ ಮಾಡಿರ್ತಾರೆ. ಇಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಅಣ್ಣವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಹೇಶ್ ಅಂತ. ಸರ್, ನಿಮ್ಮಲ್ಲಿ ಈಗ ಈ ಎಲ್ಲ ಥರದ ಒಂದು ಮೆಡಿಸಿನ್ ಸಿಗುತ್ತೆ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಈಗ ಮತ್ತೆ ಕ್ಲಿನಿಕ್ನು ಓಪನ್ ಮಾಡಿದ್ದೀರಾ ಅಂತೇಳಿ ಕೇಳ್ಪಟ್ಟೆ. ನಿಮ್ಮಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗ್ತವೆ ಸರ್? ವೀಕ್ಷಕರೇ, ನಮ್ಮ ಶಿರಾದಲ್ಲಿ ಎಂತೆಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಂದಿದ್ರು ಸ್ಕಿನ್ ಕೇರಿಗೆ ಅಂತೇಳಿ ಒಂದು ಸ್ಪೆಷಲ್ ಆಸ್ಪತ್ರೆ ಇರಲಿಲ್ಲ. ಈಗ ನಮ್ಮ ಶಿರಾದ ಹೃದಯ ಭಾಗದಲ್ಲಿ ಅಂದರೆ ವೇದಿಕಾ ಬ್ರಾಂಡ್ಸ್ ಮುಂಭಾಗದಲ್ಲಿ ಇರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಮೆಡಿಕಲ್ ಅವರು ಪ್ರಜ್ಞಾ ಸ್ಕಿನ್ ಕೇರ್ ಸೆಂಟರ್ ಅಂತೇಳಿ ಒಂದು ಆಸ್ಪತ್ರೆ ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಪ್ರತಿ ಭಾನುವಾರ ಮಾತ್ರ ಸ್ಕಿನ್ ಕೇರ್ ಡಾಕ್ಟರ್ ಇಲ್ಲಿ ಬರ್ತಾ ಇದ್ದಾರೆ. ಈಗ ಬನ್ನಿ ಸಿದ್ದೇಶ್ವರ ಮೆಡಿಕಲ್ ಸಂಸ್ಥಾಪಕರು ಕೇಳೋಣ. ಅಣ್ಣ, ನಿಮ್ಮ ಹೆಸರು? ಮಹೇಶ್ ಅಂತ. ಈಗ ನಿಮ್ಮಲ್ಲಿ ಎಂದೆಂದು ಬರ್ತಾರೆ ಸ್ಕಿನ್ಗೆ ಡಾಕ್ಟ್ರು? ಪ್ರತಿ ಭಾನುವಾರ. ಚರ್ಮ ರೋಗಕ್ಕೆ ಮಾತ್ರ ಈಗ ಪ್ರತಿ ಭಾನುವಾರ ಮಾಡ್ತಾ ಇದ್ದಾರೆ. ಮುಂದೆ ಇನ್ನೂ ಬೇರೆಲ್ಲ ವ್ಯವಸ್ಥೆ ಮಾಡ್ತೀರ. ಈಗ ಶಿರಾನಗರದಲ್ಲಿ ಇದುವರೆಗೂ ಇರ್ತಕ್ಕಂಥಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಟ್ಟರೆ ಎಲ್ಲೂ ಸ್ಕಿನ್ ಕೇರ್ ಡಾಕ್ಟರ್ ಇರಲಿಲ್ಲ. ನೀವು ಅದೊಂದು ವ್ಯವಸ್ಥೆನ ಶಿರಾ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ರೆ, ಅದಕ್ಕೋಸ್ಕರ ನಿಮ್ಗೊಂದು ಥ್ಯಾಂಕ್ಸ್. ಹಾಗೇನೆ ತಮ್ಮ ಮೆಡಿಕಲ್ ಸ್ಟೋರಲ್ಲಿ ಏನೇನು ಔಷಧಿಗಳು ದೊರೆಯುತ್ತವೆ? ಎಲ್ಲ ಪ್ರತಿಯೊಂದು ಕಾಯಿಲೆಗೂ ಜನರಲ್ ಮೆಡಿಸನ್ ಎಲ್ಲ ಸಿಗುತ್ತೆ. ಹಾಗೇನೆ ನಿತ್ಯ ಬಳಕೆ ಮಾಡೋರಿಗೆ ನೀವು ಡಿಸ್ಕೌಂಟ್ ರೇಟಲ್ಲಿ ಕೊಡ್ತೀರಾ? 10% ಅಂತ ಡಿಸ್ಕೌಂಟಲ್ಲಿ ಎಲ್ಲ ಮೆಡಿಕಲ್ಗೆ ಕೊಡ್ತಾರೆ. ಅದೇ ರೀತಿ ಮಾಡ್ತೀವಿ ನಾವು. ಸುಮಾರು ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮೆಡಿಕಲ್ ಓಪನ್ ಆಗಿ? 2 ವರ್ಷ ಆಯಿತು. 2 ವರ್ಷಗಳ ತದನಂತರ ಇವತ್ತಿನಿಂದ ನೀವು ಸ್ಕಿನ್ ಕೇರ್ ಸೆಂಟರ್ನ ಓಪನ್ ಮಾಡಿದ್ದೀರಾ, ಆಸ್ಪತ್ರೆನ, ಕ್ಲಿನಿಕ್ನ? ಕ್ಲಿನಿಕ್ ಅವಾಗಿಂದಲೂ ಓಪನ್ ಇದೆ. ಇಲ್ಲಿ ರಂಗನಾಥ್ ಅಂತ ಅವರು ಜನರಲ್ ಸರ್ಜನ್ ಬರ್ತಾರೆ. ಎಲ್ಲಿಂದ ಬರ್ತಾರೆ ಸರ್? ಅವ್ರು ತುಮಕೂರಿಂದ. ತುಮಕೂರು ಡಾಕ್ಟರ್ನ ಇಲ್ಲಿ ಕರೆಸ್ತಾ ಇದ್ದೀರಾ? ನೋಡ್ರಿ ವೀಕ್ಷಕರೇ, ನೀವು ಇಲ್ಲಿಂದ ತುಮಕೂರಿಗೆ ಹೋಗಬೇಕಾಯ್ತು ಮೊದಲು ಸ್ಕಿನ್ ಕೇರ್ಗೆ ಅಂದರೆ. ಯಾಕೆಂದರೆ ಶಿರಾದಲ್ಲಿ ಸ್ಕಿನ್ ಕೇರ್ ಡಾಕ್ಟ್ರು ಯಾರೂ ಇರಲಿಲ್ಲ ಖಾಸಗಿನಲ್ಲಿ. ಇವಾಗ ಆ ವ್ಯವಸ್ಥೆನ ನಮ್ಮ ಪ್ರಜ್ಞಾ ಸ್ಕಿನ್ ಕೇರ್ ಕಾಸ್ಟ್ರಾಲಜಿನವರು ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಇನ್ನೂ ಒಂದು ವಿಷಯ ಕೇಳ್ಪಟ್ಟೆ ಸರ್. ಈಗ ಮದುವೆ ಸಮಾರಂಭಗಳು ಅದಕ್ಕೂ ಇದಕ್ಕೂ ಏನಾದರೂ ಮುಖ ಸ್ವಲ್ಪ ವಿಕಾರವಾಗಿರೋರು, ಅದು ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಹೇಳಿದ್ರು? ನಿಜವಾ? 100%. ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್? ಸರ್, ಎಲ್ಲ ಏನೇ ಪ್ರಾಬ್ಲಮ್ ಇತ್ತು, ಚರ್ಮ ರೋಗದ ಏನೇ ಪ್ರಾಬ್ಲಮ್ ಇದ್ರು, ಗಜ್ಜಿ, ಉಳ್ಕಡ್ಡಿ, ಸೋರಿಯಾಸಿಸ್ ಆಗಿರೋದು, ಪಾದದಲ್ಲಿ ಬಿರುಕು ಬಿಟ್ಟಿರೋದು, ಚರ್ಮದ ಗಂಟದ ಸುತ್ತ ಬ್ಲಾಕ್ ಸರ್ಕಲ್ಸ್ ಆಗಿರುತ್ತಲ್ಲ ಅದು, ಕಣ್ಣ ಹತ್ರ ಬ್ಲಾಕ್ ಸರ್ಕಲ್ಸ್ ಆಗಿರುತ್ತಲ್ಲ ಅದು, ಮತ್ತು ಬಾಯಿ ಹತ್ರ ಬ್ಲಾಕ್ ಸರ್ಕಲ್ಸ್ ಆಗಿರುತ್ತಲ್ಲ ಅದು, ಅದೆಲ್ಲದಕ್ಕೂ ಮೆಡಿಸಿನ್ ಕೊಡ್ತಾರೆ. ಡಾಕ್ಟರ್ ಇರ್ತಾರೆ, ಪ್ರತಿ ಭಾನುವಾರ ಸಿಗ್ತಾರೆ. ಕೂದಲು ಉದುರೋದು, ತುಂಬ ಕೂದಲು ಇರುತ್ತೆ, ಕೆಲವರಿಗೆ ಕೂದಲು ಉದುರುತ್ತಾ ಇರುತ್ತೆ, ಕೆಲವರಿಗೆ ಕೂದಲು ತೆಳ್ಳಗಾಗಿರುತ್ತೆ, ತುಂಬ ತೆಳ್ಳಗಿರುತ್ತೆ, ಅಂಥವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ. ತಲೆಯಲ್ಲಿ ಏನು ಬಿದ್ದಿರುತ್ತೆ, ಕೆಲವರಿಗೆ ಏನೇ ತುಂಬ ಟ್ರೈ ಮಾಡಿರ್ತಾರೆ, ಅಲ್ಲಿ ಇಲ್ಲಿ ತುಂಬ ಅತ್ಯುತ್ತಮವಾದ ಟ್ರೀಟ್ಮೆಂಟ್ ಸಿಗುತ್ತೆ. ಡಾಕ್ಟರ್ ಇರ್ತಾರೆ, ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥ ಡಾಕ್ಟರ್ ಸಿಗ್ತಾರೆ. ಅವ್ರ ಹತ್ರ ಒಳ್ಳೆ ಮೆಡಿಸಿನ್ಸ್ ಇದೆ. ತುಂಬ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ಏನು ಬೀಳೋದು ಒಂದು ದೊಡ್ಡ ಸಮಸ್ಯೆ ಆಗೈತೆ ವೀಕ್ಷಕರೇ. ಅದಕ್ಕೂ ಸಹ ಪರಿಹಾರಕ್ಕೆ ಈ ಹಾಸ್ಪಿಟ್ಲಿಗೆ ಬಂದರೆ ಎಲ್ಲ ಪರಿಹಾರ ಐತೆ. ಹಾಗೇನೆ ಸರ್, ಕೂದಲು ಉದುರೋರ್ಗು ಕೂದಲು ಬೆಳೆಯುತ್ತೆ ಅಂದ್ರೆ ನಾನು ಬಾಂಡ್ಲಿ ಆಗ್ತಾ ಇದ್ದೀನಿ ಅನ್ನೋದು ಮುನ್ಸೂಚನೆ ಗೊತ್ತಾದರೆ ಬಂದು ಕೂದಲು ಉದುರೋದಂಗೆ ಗಟ್ಟಿಯಾಗಿರೋಂಗೆ ಇಲ್ಲಿ ಟ್ರೀಟ್ಮೆಂಟ್ ತಗೋಬೋದು. ಇದು ಸಹ ಕೆಲವರಿಗೆ 50 ವರ್ಷ ಆದರೂ ನಾವು ನವ ಯುವಕರ ಥರ ಇರಬೇಕು ಅನ್ನೋ ಆಸೆ ಇರೋಂಥವ್ರಿಗೆ ಇದು ಒಂದು ಪ್ಲಸ್ ಪಾಯಿಂಟ್. ಮತ್ತೆ ಇನ್ನೇನೇನಿದೆ ಸರ್ ಸೌಲಭ್ಯ? ಬಿಳಿ ಸುಬ್ಬು ಮತ್ತು ಕಪ್ಪು ಸಿಬ್ಬಾಗಿರುತ್ತೆ ಕೆಲವರಿಗೆ. ತುಂಬ ಟ್ರೈ ಮಾಡಿದ್ದು, ಹೋಗಲ್ಲ ಅದು. ಈಗ ಈ ಬಿಳಿ ಸುಬ್ಬು, ಕಪ್ಪು ಸುಬ್ಬು ಹೆಣ್ಮಕ್ಳು ಅದಕ್ಕೆ ಕೆಲವರು ಹೊರಗಡೆ ಬರೋಕ್ಕೆ ನಾಚಿಕೆ ಇಟ್ಕೊಂತಾರೆ. ಈ ಕಣ್ಣು ಕೆಳಗೆ ಈ ಉಪ್ಪು ಹತ್ರ ಸುಬ್ಬಿತ್ತು ಅಂದರೆ ಜನಗಳ ಮಧ್ಯದಾಗ ಹೆಂಗೆ ಓಡೋದು ನಾಚಿಕೆ ಇಟ್ಕೊಂತಾರೆ. ಇನ್ಮೇಲೆ ನಮ್ಮ ಮಹಿಳಾ ಮಣಿಗಳು ಎದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದಕ್ಕೂ ಸಹ ಒಳ್ಳೆ ಉತ್ತಮವಾದ ಚಿಕಿತ್ಸೆ ಇದೆ. ಶಿರಾನಗರದಲ್ಲೇ ನಮ್ಮ ಪ್ರಜ್ಞಾ ಸ್ಕಿನ್ ಕೇರ್ ಕಾಸ್ಟ್ರಾಲಜಿನವ್ರು ಕೊಡ್ತಾ ಇದ್ದಾರೆ. ಅದು ತುಮಕೂರಿಂದ ಸ್ಪೆಷಲ್ ಡಾಕ್ಟರ್ ಕರೆಸಿ ಕೊಡ್ತಾ ಇದ್ದಾರೆ ನಿಮಗಾಗಿನ. ಕೇವಲ 2 ವರ್ಷದಲ್ಲೇ ಈ ಸಾಧನೆ ಮಾಡೋಕ್ಕೆ ನಮ್ಮ ಸಿದ್ದೇಶ್ವರ ಮೆಡಿಕಲ್ನವ್ರು ಹೊರಟಿದ್ದಾರೆ. ಮತ್ತೆ ಇನ್ನೇನೇನಿದೆ ಹೇಳಿ ಸರ್? ಚರ್ಮದ ಕ್ಯಾನ್ಸರ್ ಇರೋರಿಗೆ, ಚರ್ಮದ ಕ್ಯಾನ್ಸರ್ ಆಗಿರುತ್ತೆ, ಚರ್ಮದ ಕ್ಯಾನ್ಸರ್ ಇದ್ರೂ ಟ್ರೀಟ್ಮೆಂಟ್ ಸಿಗುತ್ತೆ. ಮತ್ತೆ ಕೈ ಕಾಲಲ್ಲಿ ಬೆವರು ಬರ್ತಿರ್ತಾರೆ ಅವರು, ಅದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಅಂತ ಜನ ಅಂದ್ಕೊಂಡಿರ್ತಾರೆ. ಅಲ್ಲಿಗೆಲ್ಲ ಮೆಡಿಸಿನ್ ಸಿಗುತ್ತೆ, ಡಾಕ್ಟರ್ ಇರ್ತಾರೆ, ಚೆನ್ನಾಗಿ ನೋಡ್ತಾರೆ. ಯಾರು ಇದ್ರೆ ಎಂಥ ಮೇಜರ್ ಪ್ರಾಬ್ಲಮ್ ಆದರೂ ನಿಮ್ದು OPD ನಲ್ಲೇ ಮಾಡಿ ಕಳಿಸ್ತಾ ಇರ್ತೀರ? ಹೌದೌದು.